ಗೆಳೆಯರೆ, ನಾವು ಇನ್ನ 8 ಕಿಲೋಮೀಟರ್ ದೂರ ಇದ್ದೀವಿ ಚಾಮರಾಜನಗರ. ವಾವ್, ಸೂಪರ್ ವ್ಯೂ ನಮಗೆ ಸಿಕ್ಕಿದೆ. ಈ ಬ್ರಿಡ್ಜ್ ಎಲ್ಲರೂ ಗೊತ್ತಿರ್ಬೇಕು. ಆ ಟೈಮಿಂದ ನಾನು ಮಳೆ ಸೀಸನ್ ಅಲ್ಲಿ ಫುಲ್ ಒದ್ದೆ ಆಗಿರುತ್ತೆ ಈ ರೋಡು. ಒಳ್ಳೆ ನಮ್ಮ ರೊಮ್ಯಾಂಟಿಕ್ ಡೈರೆಕ್ಟರ್ಸ್ ಎಲ್ಲ ಈ ಕಡೆ ಈ ವ್ಯೂಸ್ ಎಲ್ಲ ಸೂಪರ್ ಆಗಿ ತೋರಿಸ್ತಾ ಇದ್ರು. ನೋಡ್ತಾ ಇದ್ರೆ ಎಲ್ಲ ನೆನಪು ಬರುತ್ತೆ. ಭರಚುಕ್ಕಿಗೆ ಬಂದೇ ಬಿಟ್ವಿ. ಇವಾಗ ಕೆಳಗೆ ಹೋಗ್ಬಿಟ್ಟು ನೋಡೋಣ ಅನ್ಕೊಳ್ತಾ ಇದ್ದೀನಿ. ಬನ್ನಿ ಟ್ರೈ ಮಾಡೋಣ. ಹೌದಾ ಇದು ಇದಾಗ್ಬೋದು ಇದು. ಹಾ ಮೂರು ಎಂಟ್ರಿ ಮಾಡ್ತಾ ಇದ್ದೀವಿ. 30 ರೂಪಾಯಿ ಗಾಡಿ ಪಾರ್ಕಿಂಗ್ಗೆ. ಗಾಡಿ ಪಾರ್ಕಿಂಗಾ? ಹೌದಾ? ಇಲ್ಲಿ 5 ರೂಪಾಯಿ. ಇಲ್ಲಿ ಏನೊಂದು 100 ಮೀಟರ್ ಇರುತ್ತೆ. ಅಲ್ಲಿ ಎಂಟ್ರಿಗೆ ಒಂದು 5 ರೂಪಾಯಿ ಕೊಟ್ಬಿಟ್ಟು ಗೇಟ್ ಏನಾದ್ರು ಓಪನ್ ಇದ್ರೆ ಕೆಳಗೆ ಇಳಿತೀವಿ. ಕೆಳಗೇನಿದೆ ಹೋಗ್ಬಿಟ್ಟು ಚೆಕ್ ಮಾಡಿ ವಾಪಸ್ಸು ಮತ್ತೆ ಮೇಲೆ ಬರಬೇಕು. ಆ 1 2 3 15 ಇಯರ್ಸ್ ಬ್ಯಾಕ್ ಬರಬೇಕಾದ್ರೆ ಇಷ್ಟೊಂದು ರೋಡ್ ಇದ್ದಿಲ್ಲ. ಮೆಟ್ಲುಗಳು ಅಷ್ಟೊಂದು ಡೌಟ್ಫುಲ್ಲೇ ನನಗೆ. ಬಟ್ ಇವಾಗ ರೋಡ್ ಸೂಪರ್ ಆಗಿದೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಶೆಡ್ಗಳು ಹಾಕಿದ್ದಾರೆ. ಫೋಟೋ ಹಿಡಿಯೋರಂತೂ ಅವಾಗಲೂ ಇದ್ರು, ಇವಾಗಲೂ ಇದ್ದಾರೆ. ಮೆಟ್ಲುಗಳು ಹಾಕಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಮೆಟ್ಲು ಇಲ್ದಿರೋ ಟೈಮಲ್ಲೂ ಹೋಗಿದ್ದೀವಿ. ಕೆಳಗೆ ಏನೇನಿದೆ ಎಲ್ಲ ಇದೆ, ಏನೇನು ನೋಡ್ಕೊಂಡು ಬಂದಿದ್ದೀವಿ. ಏನಿದು ಮ್ಯಾಚ್ ಸ್ಟಾಪ್ ಮಾಡಿದ್ದಾರೆ. ಕೆಲ್ಸಕ್ಕೆ ಅಷ್ಟೊಂದು ಜಾಗನೇ ಇಲ್ಲ ಗುರು. ಇಲ್ಲಿ ಬರೀ ಮೇಲೆ ನಿಂತ್ಕೊಂಡು ಪೋಸ್ಟ್ ಕೊಡಕ್ ಅಷ್ಟೇನೆ.
ಗೈಸ್ ಒಂದು ಟೈಮಲ್ಲಿ ಬಾಯ್ಸ್ ವ್ಯೂ ಚೆನ್ನಾಗಿದೆ ಬಾಯ್ಸ್. ಬಾಯ್ಸ್ ಇವಾಗ ನೀರು ತುಂಬಾ ಬರುತ್ತೆ, ಮೋಸ್ಟ್ಲಿ ಬಿಕಾಸ್ ಆಫ್ ಸಮ್ ಆಕ್ಸಿಡೆಂಟ್ಸ್ ಆರ್ ಸೂಸೈಡ್ಸ್, ಐ ಡೋಂಟ್ ಥಿಂಕ್. ಇವಾಗ ಇದೆಲ್ಲ ಸ್ಟಾಪ್ ಆಗಿದೆ ನೋಡಿ, ತುಂಬಾ ಬೇಜಾರಾಗ್ತಿದೆ. ದೀಸ್ ಆರ್ ಸೋಲಾರ್ ಫೆನ್ಸ್. ಪಾಪ ಇವಾಗಿರೋ ಕಿಡ್ಸ್ಗೆ ಕೆಳಗೆ ಹೋಗೋಕ್ಕೆ ಚಾನ್ಸ್ ಕೊಡ್ತಿಲ್ಲ. ಕೆಳಗೆಲ್ಲ ಹೋಗ್ಬಿಟ್ಟು ತೆಪ್ಪ ಎಲ್ಲ ಇತ್ತು, ಅದರಲ್ಲೆಲ್ಲ ನಾವು ಆಟ ಆಡಿದ್ದೀವಿ ಆ ಟೈಮಲ್ಲಿ. ಹೇಳಕ್ಕೇನು ಇಲ್ಲ, ಕೆಳಗೆ ಅಷ್ಟೇನು ಡೀಪ್ ಇದ್ದಿಲ್ಲ, ಅರ್ಧ ದಾರಿಯಲ್ಲೇ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ, ಸೋಲಾರ್ ಫೆನ್ಸಸ್. ಅದಕ್ಕಿಂತ ಕೆಳಗೆ ಅಂತೂ ಇಳಿಯೋಕ್ಕಾಗಲ್ಲ. ಚೆನ್ನಾಗಿ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿಬಿಟ್ಟು ಇಳಿಯೋದು ಹತ್ತೋದು ಮಾಡಿ. ಗೈಸ್ ಗಗನಚುಕ್ಕಿಗೆ ಹೋಗೋ ದಾರಿಯಲ್ಲಿ ರಿವರ್ ಬ್ಯಾಂಕ್ ಒಂದು ಕಾಣಿಸ್ತು ನಮಗೆ, ಬರೀ ನೋಡೋಣ. ನೋಡಿ ಗೆಳೆಯರೆ, ಬರಚುಕ್ಕಿಗೆ ಬಂದಿದ್ದೀವಿ. ಇನ್ನು ಇಲ್ಲಿ ಹೊಸ ರೋಡ್ ಹಾಕ್ತಿದ್ದಾರೆ ಎಲ್ಲ ಇಳಿಯೋಕ್ಕೆ. ಅಷ್ಟೇ ಕೆಲಸ ನೆಕ್ಸ್ಟ್ ಬರುವಾಗ ರೆಡಿ ಆಗುತ್ತೆ. ಇಲ್ಲಿಂದ ಅಂತೂ ಅಷ್ಟೊಂದು ನೀರು ಕಾಣಿಸ್ತಿಲ್ಲ ಬರಚುಕ್ಕಿಯಿಂದ. ಕಮ್ಮಿ ಇದೆ ನೀರು ಇಲ್ಲಿಂದ, ಬಿದ್ದಿದ್ರೆ ಚೆನ್ನಾಗಿರೋದು. ಬಬ್ಲು ಬರಚುಕ್ಕಿ ಹೋಗೋಣ. ಬೇಡ ಬಾಬು, ಆಗಲ್ಲ ಏನಾಯ್ತು? ಆಗಲ್ಲ ಅದೇ ಏನಾಯ್ತು? ಆಗಲ್ಲ, ಬೇಡ ಅದು. ಹಲೋ, ಬೆಳಗ್ಗಿಂದ ನಾಷ್ಟ ಆಯಿತು ಅಷ್ಟೇ, ಊಟ ಮಾಡೋಕ್ಕಾಗಲೇ ಇಲ್ಲ, ಟೈಮ್ ಸಿಗಲಿಲ್ಲ. ಗಗನಚುಕ್ಕಿ ಬರಚುಕ್ಕಿ ಎರಡು ಟ್ರೈ ಮಾಡಿದ್ವಿ ಕವರ್ ಮಾಡೋಕ್ಕೆ. ವಾಪಸ್ಸು ಬರೋ ತನಕ ಆಗೋಯ್ತು, 6:30 ಆಗೋಯ್ತು. ಇವಾಗ ಎಂಪೈರು ಕಾಮತ್ ಎಲ್ಲ ಇದೆ. ಒಳ್ಳೆ ಎಲ್ಲಿಗೋಣ? ಎಂಪೈರಲ್ಲಿ ಊಟ ಮುಗಿಸ್ಕೊಂಡು ಕಾಮತ್ತಲ್ಲಿ ಕಾಫಿ ಕುಡಿಯೋಣ. ನಾವು ಎರಡು ಕವರ್ ಮಾಡ್ತೀವಿ, ಎಂಪೈರು ಕಾಮತ್ ಎರಡು ಚೆಕ್ ಮಾಡ್ಬಿಟ್ಟು ಬನ್ನಿ ಏನೇನು ತಿನ್ನೋಣ ನೋಡೋಣ ಬನ್ನಿ. ಡಿನ್ನರ್ ಆಗೋಯ್ತು, ಒಂದು ಒಳ್ಳೆ ಕಾಫಿ ಬೇಕೇ ಬೇಕು. ಮುದ್ದೂರಲ್ಲಿದ್ದೀವಿ. ಓಕೆ, ಸೊ 1.5 hours ಇರುತ್ತೆ ಅವತ್ತು ಡ್ರೈವಿಂಗ್. ಸೊ ಸ್ವಲ್ಪ ಕೆಫೆನ್ ಬೇಕಾಗುತ್ತೆ ಗಾಡಿ ಹೊತ್ತು. ಓಕೆ, ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಕಾಮತ್ ಹೋಟ್ಲಿಗೆ ಹೋಗ್ಬಿಟ್ಟು ಬೈಟು ಕಾಫಿ ತಗೊಂಡು ಕುಡಿದ್ಬಿಟ್ಟು, ನಮ್ಮ ಏರಿಯಲ್ಲೂ ಒಂದು ಕಾಮತ್ ಇದೆ, ಸೇಮ್ ಕಾಮತ್ ಅಂದ್ಕೊಂಡು ಕಾಫಿ ತೊಗೊಂಡೆ. ಅದು ಟೇಸ್ಟ್ ಡಿಫ್ರೆಂಟ್ ಇದೆ. ನಮ್ಮ ಕಾಮತ್ತಲ್ಲಿ ಒಳ್ಳೆ ಕಾಫಿ ಇದೆ, ಇದಕ್ಕಿಂತ ಒಳ್ಳೆ ಕಾಫಿ. ಓಕೆ, ನಮ್ಗೆ ಇಷ್ಟ ಆಯ್ತು. ನಮ್ಮ ಕಾಮತ್ತಲ್ಲಿ 15 ರೂಪಾಯಿ ಕಾಫಿ, ಇಲ್ಲಿ 40 ರೂಪಾಯಿ ಕಾಫಿ. ಮಂಡ್ಯ ಮುಗಿಸಿದ್ವಿ, ಮನೆಗೆ ಕಡೆ ಬಂದಿದ್ದೀವಿ. ನೆಕ್ಸ್ಟ್ ಫುಲ್ ವಿಡಿಯೋ ಏನೇನಿದೆ ನೋಡ್ಬಿಟ್ಟು ನಿಮಗೆ ಒಂದು ಅದ್ಭುತವಾದ ಕಂಟೆಂಟ್ನ ಕೊಡೋಕ್ಕೆ ಟ್ರೈ